ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಶಿಕಲಾ ನಟರಾಜನ್ ಬಗ್ಗೆ ಅವರು ಅಧಿಕಾರವನ್ನ ಸ್ವೀಕರಿಸ್ತಾರೆ ಅನ್ನುವಂತ ಬಗ್ಗೆ ಬ್ರೇಕಿಂಗ್ ನ್ಯೂಸ್. ಶಾಸಕಾಂಗ ಸಭೆಯಲ್ಲಿ ಚಿನ್ನಮ್ಮನನ್ನ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆ ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ನಿರೀಕ್ಷೆಯಂತೆ ಶಶಿಕಲಾ ನಟರಾಜನ್ ರಾಜ್ಯಭಾರ ಶುರುವಾಗುತ್ತೆ. ತಮಿಳುನಾಡಿನಲ್ಲಿ ಇನ್ನು ಮುಂದೆ ಚಿನ್ನಮ್ಮನ ದರ್ಬಾರ್ ಶುರುವಾಗುತ್ತೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಇದಾವೆ. ನಾಳೆ ತಮಿಳುನಾಡಿನ ಸಿಎಂ ಆಗಿ ಶಶಿಕಲಾ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಇದು. ಪೋಯಸ್ ಗಾರ್ಡನ್ ಶಶಿಕಲಾ ನಿವಾಸದಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕಾಂಗ ಸಭೆ ನಡೆಯಿತು. ಶಾಸಕಾಂಗ ಸಭೆಯಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಿರುವಂತದ್ದು. ಚಿನ್ನಮ್ಮ ನಮಗೆ ಇನ್ಮೇಲೆ ನಾಯಕಿ ಅನ್ನುವಂಥದ್ದು. ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಶಶಿಕಲಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ನಾಳೆ ಶಶಿಕಲಾ ಸಿಎಂ ಆಗಿ ತಮಿಳುನಾಡಿನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇನ್ನು ಮೇಲೆ ಚಿನ್ನಮ್ಮನ ದರ್ಬಾರ್ ತಮಿಳುನಾಡಿನಲ್ಲಿ ಶುರುವಾಗುತ್ತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. 29ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಚಿನ್ನಮ್ಮ ಸಿಎಂ ಆಗ್ತಾರೆ. ಈ ರೀತಿಯಾದಂತಹ ಚರ್ಚೆಗಳು ನಡೀತಾನೆ ಇತ್ತು. ಈಗ ಅಧಿಕೃತವಾಗಿ ಘೋಷಣೆ ಆಗಿದ್ಯಾ ಹೇಗೆ ಶಾಸಕಾಂಗ ಸಭೆಯಲ್ಲಿ ಅಂತ? ಮಾದೇಶ್, ಜಯಲಲಿತಾ ನಿಧನದ ಬಳಿಕ ಶಶಿಕಲಾ ನಟರಾಜನ್ನ ಸಿಎಂ ಆಗ್ತಾರ ಅಂತ ಹೇಳಿ ಸುದ್ದಿ ಇತ್ತು. ಆದ್ರೆ ಕೆಲ ದಿನಗಳವರೆಗೆ ಅದು ಸ್ವಲ್ಪ ಕಮ್ಮಿ ಆಗಿತ್ತು. ಆದ್ರೆ ಐಎಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅಂತ ಹೇಳಿದ್ರೆ ಪಕ್ಷದ ಮುಖ್ಯಸ್ಥೆಯಾಗಿ ಶಶಿಕಲಾ ನಟರಾಜನ್ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಸಹಜವಾಗಿ ಆ ಒಂದು ಕುತೂಹಲ ಹೆಚ್ಚಾಗಿತ್ತು. ಇವತ್ತು ಆ ಕುತೂಹಲಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ. ಇವತ್ತು ಚೆನ್ನೈನಲ್ಲಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಶಿಕಲಾ ನಟರಾಜನ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಶಾಸಕಾಂಗ ಪಕ್ಷದ ನಾಯಕಿ ಅಂತ ಹೇಳಿದ್ರೆ ಅವರು ಇಡೀ ಸರ್ಕಾರವನ್ನ ಮುನ್ನಡೆಸುವ ಜವಾಬ್ದಾರಿ ಮತ್ತೆ ಸಿಎಂ ಆಗಿ ಅವರೇ ಅಧಿಕಾರವನ್ನ ಸ್ವೀಕರಿಸುವಂತದ್ದು. ಇವತ್ತು ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಹೊರಹೋಗುತ್ತಿರುವಂತಹ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರು ಶಶಿಕಲಾ ನಟರಾಜ ಅವರ ಹೆಸರನ್ನ ಸಭೆಯಲ್ಲಿ ಸೂಚಿಸ್ತಾರೆ. ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆ ಪ್ರಸ್ತಾವಕ್ಕೆ ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ನೀಡಲಾಗುತ್ತೆ. ನಾಳೆ ಶಶಿಕಲಾ ನಟರಾಜನ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತವಾಗಿ ತಮಿಳುನಾಡಿನಲ್ಲಿ ಸಿಎಂ ಆಗಿ ಶಶಿಕಲಾ ನಟರಾಜನ್ ಅವರ ಕಾರ್ಯಭಾರ ದರ್ಬಾರ್ ಆರಂಭವಾಗುತ್ತೆ. ಮಾದೇಶ್, ಯಾಕಂದ್ರೆ ಜಯಲಲಿತಾರಿಗೆ ವಿಧೇಯರಾಗಿದ್ದಂತಹ ಪನ್ನೀರ್ ಸೆಲ್ವಂ ಶಶಿಕಲಾ ಅವ್ರಿಗೂ ಕೂಡ ವಿಧೇಯರಾಗಿರ್ತಾರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಹಾಗೆ ಚರ್ಚೆ ಕೂಡ ನಡೀತಾ ಇತ್ತು. ಅಂದ್ರೆ ಅದು ಸಾಧ್ಯವಾ? ಆ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದ್ದಾವ, ಇಲ್ಲ ಅವರ ವಿರೋಧಿ ಬಣ ಕೂಡ ಬೆಳ್ಕೋತಾ ಇದೆಯಾ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಅನ್ನುವಂತಹ ಕುತೂಹಲ ಇತ್ತು. ಅಂದ್ರೆ ಅವೆಲ್ಲವೂ ಕೂಡ ಅಂದ್ರೆ ಯಾರು ಕೂಡ ಶತ್ರುಗಳೇ ಇಲ್ಲ, ಯಾರು ಕೂಡ ವಿರೋಧವೇ ಮಾಡಿಲ್ಲ. ಹಾಗಾದ್ರೆ ಇಲ್ಲಿ ಅಂದ್ರೆ ವಿರೋಧ ಸಭೆಯಲ್ಲಿ ಎಲ್ಲೂ ವ್ಯಕ್ತವಾಗಿಲ್ಲ. ಯಾಕಂತ ಹೇಳಿದ್ರೆ ಅವರು ಜಯಲಲಿತಾ ನಿಧನದ ಬಳಿಕ ಶಶಿಕಲಾ ನಟರಾಜನ್ ಪಕ್ಷದ ಚುಕ್ಕಾಣಿಯನ್ನ ಹಿಡಿಬೇಕು, ಪಕ್ಷವನ್ನ ಮುನ್ನಡೆಸಬೇಕೆನ್ನುವಂತ ಕೂಗೆ ಜಾಸ್ತಿ ಕೇಳಿ ಬಂದಿದ್ದಂತದ್ದು. ಆ ಸಂದರ್ಭದಲ್ಲಿ ಯಾರು ಕೂಡ ಅಷ್ಟೊಂದು ಪ್ರಬಲವಾದಂತ ವಿರೋಧವನ್ನ ವ್ಯಕ್ತಪಡಿಸಿರಲಿಲ್ಲ. ಹಾಗಂತೇಳಿ ವಿರೋಧ ಇಲ್ಲ ಅಂತಲ್ಲ, ಆದ್ರೆ ಆ ವಿರೋಧಗಳು ಶಶಿಕಲಾ ನಟರಾಜನ್ಗೆ ಬಹುದೊಡ್ಡ ಅಡೆತಡೆಯಾಗಿ ಎಲ್ಲೂ ಕೂಡ ಪರಿಣಮಿಸಿಲ್ಲ. ಹೀಗಾಗಿ ಸಹಜವಾಗಿ ಸದ್ಯದ ಮಟ್ಟಿಗೆ ಶಶಿಕಲಾ ನಟರಾಜನ್ ಅವರ ಹಾದಿ ಏನಿದೆ ಅದು ಸದ್ಯದ ಮಟ್ಟಿಗೆ ಸುಗಮವಾಗಿ ಇರುವಂತದ್ದು. ಪನ್ನೀರ್ ಸೆಲ್ವಂ ಕೂಡ ಪಕ್ಷದ ಅಧಿನಾಯಕಿ ಆಗಿರ್ತಕ್ಕಂಥ ಶಶಿಕಲಾ ನಟರಾಜನ್ ವಿರುದ್ಧ ಸಂಪೂರ್ಣವಾಗಿ ಬಂಡಾಯ ಎದ್ದು ಇತರೆ ತಮ್ಮ ಬಂಟ ಶಾಸಕರನ್ನ ಕರೆದುಕೊಂಡು ಹೋಗುವಂತದ್ದು ಅಥವಾ ಪಕ್ಷದಿಂದ ಹೊರ ಹೋಗುವಂತ ಅಂತಹ ಯಾವುದೇ ಒಂದು ದುಸ್ಸಾಹಸಕ್ಕೆ ಸದ್ಯದ ಮಟ್ಟಿಗೆ ಪನ್ನೀರ್ ಸೆಲ್ವಂ ಕೈ ಹಾಕಿಲ್ಲ ಅಂತ ಹೇಳಿದ್ರೆ
ಶಶಿಕಲಾ ನಟರಾಜನ್ ಅವರು ಪಕ್ಷ ಜೊತೆಗೆ ಆ ಪಕ್ಷದ ಮುಖಾಂತರ ಇಡೀ ಸರ್ಕಾರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಾಗಿದೆ. ನಿನ್ನೆಯಷ್ಟೇ ಅವ್ರಿಗೆ 2-3 ದಿನಗಳ ಹಿಂದೆಯಷ್ಟೇ ಪಕ್ಷದ ಇಡೀ ಏನು ಪದಾಧಿಕಾರಿಗಳ ಪಟ್ಟಿ ಏನಿತ್ತು ಅದನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ರು. ತಮ್ಮ ಆಪ್ತರಿಗೆ ಏನು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿ ಸ್ಥಾನವನ್ನ ಕೊಟ್ಟಿದ್ರು. ಹೀಗಾಗಿ ಸಹಜವಾಗಿ ಶಶಿಕಲಾ ನಟರಾಜನ್ ಈಗಾಗಲೇ ಪಕ್ಷವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿರುವಂತದ್ದು. ಅದಕ್ಕೆ ಈಗ ಅದು ಸಹಜವಾಗಿ ಏನು ಜಯಲಲಿತಾ ಕೂಡ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಅಣ್ಣಾ ಡಿಎಂಕೆ ಪಕ್ಷದ ಮುಖ್ಯಸ್ಥರಾಗಿದ್ರು. ಹೀಗಾಗಿ ಜಯಲಲಿತಾ ಯಾವ ರೀತಿ ಪಕ್ಷದ ಮುಖ್ಯಸ್ಥರಾಗಿದ್ರು ಅದೇ ರೀತಿ ಈಗ ಆ ಪಕ್ಷದ ಮುಖ್ಯಸ್ಥರಾಗಿ ಜೊತೆಗೆ ಸಿಎಂ ಆಗಿ ಶಶಿಕಲಾ ನಟರಾಜನ್ ಈಗ ಅಧಿಕಾರವನ್ನ ಆರಂಭಿಸಿರುವಂತದ್ದು. ಮಾದೇಶ್. ಓಕೆ, ಧನ್ಯವಾದ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮಿಳುನಾಡು ಶಶಿಕಲಾ ಏನು ಸಿಎಂ ಆಗಿ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಈಗ ಆಯ್ಕೆ ಆಗಿರುವಂಥದ್ದು. ಅಂದ್ರೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಎಲ್ಲರೂ ಕೂಡ ಒಂದು ರೀತಿ ತಮಿಳುನಾಡಿನ ಸಿಎಂ ಇವರೇ ಆಗ್ಬೇಕು ಅನ್ನುವಂತ ಕೂಗು ಕೂಡ ಇತ್ತು. ಸಾಕಷ್ಟು ಜನ ಒತ್ತಾಯವನ್ನ ಮಾಡ್ತಾ ಇದ್ರು. ಹಾಗೆ ಸ್ವತಃ ಶಶಿಕಲಾ ಅವರು ಕೂಡ ಆ ಬಗ್ಗೆ ಪ್ರಯತ್ನಗಳನ್ನ ಪಡ್ತಾ ಇದ್ರು. ಈಗ ಶಶಿಕಲಾ ಅವರು ಮುಂದಿನ ಸಿಎಂ, ತಮಿಳುನಾಡಿನ ಮುಂದಿನ ಸಿಎಂ ಪನ್ನೀರ್ ಸೆಲ್ವಂ ಅವರೇ ಘೋಷಣೆ ಕೂಡ ಮಾಡಿದ್ದಾರೆ. ಒಂದ್ ಕಡೆ ಸಿಎಂ ಪಟ್ಟದ ಮೇಲೆ ಶಶಿಕಲಾ ಕಣ್ಣು ಇಟ್ಟಿದ್ದಾರೆ. ಇತ್ತ ಚಿನ್ನಮ್ಮ ಅಧಿಕಾರಕ್ಕೆ ಇರುವಂತಹ ಮೊದಲೇ ಚಿನ್ನಮ್ಮ ಬೆಂಬಲಿಗರ ಗೂಂಡಾಗಿರಿ ಕೂಡ ನಡೆದಿದೆ. ಶಶಿಕಲಾ ಪರ ಸಚಿವನಿಂದ ವ್ಯಕ್ತಿಯೊಬ್ಬನಿಗೆ ಹಿಗ್ಗಾಮುಗ್ಗಾ ಥಳಿತ ಆಗಿದೆ. ಪಶುಸಂಗೋಪನೆ ಸಚಿವ ರಾಜೇಂದ್ರ ಬಾಲಾಜಿಯಿಂದ ಹಿಗ್ಗಾಮುಗ್ಗಾ ಥಳಿತ ಆಗಿರುವಂತದ್ದು. ಇನ್ನು 5 ಬೆಂಬಲಿಗರ ಜೊತೆಗೆ ಸೇರ್ಕೊಂಡು ಹಿಗ್ಗಾಮುಗ್ಗಾ ಒದೆ ಕೊಟ್ಟಿದ್ದಾರೆ ಮಿನಿಸ್ಟರ್ ಬಾಲಾಜಿ ಅವರು. ಶಶಿಕಲಾ ಪೋಸ್ಟರ್ ಅನ್ನ ಹರಿದು ಹಾಕಿದ್ದಂತ ಆರೋಪದ ಅಡಿಯಲ್ಲಿ ಸಚಿವ ಬಾಲಾಜಿ ಥಳಿಸಿರುವಂತದ್ದು. ಚೆನ್ನೈನಲ್ಲಿ ನಡೀತಾ ಇರುವಂತಹ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ರೀತಿಯಾದಂತ ಗಲಾಟೆ ನಡೆದಿರುವಂತದ್ದು. ಹೊರಗಡೆ ಏನು ಪೋಸ್ಟರ್ ಅನ್ನ ಕಿತ್ತ ಹಾಕ್ದ ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಮನಸ್ಸೋ ಇಚ್ಛೆ ಒಂದು ರೀತಿ ಗೂಂಡಾಗಳ ರೀತಿಯಾಗಿ ವರ್ತನೆಯನ್ನ ಮಾಡಿರುವಂತ. ಯಾರ್ಯಾರಿದ್ದಾರೆ ಓದಕ್ಕೆ ಬಂದಿದ್ದಾರೆ ಅವ್ರನ್ನ ನಿಯಮಿತವಾದ ವಿಚಾರಣೆಗೆ ಒಳಪಡಿಸೋ ಅಥವಾ ID ಕಾರ್ಡ್ ಪೊಲೀಸ್ನವರೇ ಇಶ್ಯೂ ಮಾಡೋ ಏನಾರೋ ಒಂದನ್ನು ಮಾಡಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ಹೇಳಬೇಕು. ಇವ್ರನ್ನ ಸುಮ್ಮನೆ ನಮ್ಮವ್ರು ಕೆಣಕಿದ್ರೆ ನಮ್ಮವ್ರಿಗೂ ಮಾಡಿ, ನಾನು ಬೇಡ ಅಂದಿಲ್ಲ, ನಾನೇನು ಅದನ್ನು ಹೇಳಿಲ್ಲ. ಆದರೆ ಮುಖಾಮೂತಿ ನೋಡದೆ ಮಾಡಿ ವೀಸಾ ಎಕ್ಸ್ಪೈರ್ ಆಗಿದ್ದವ್ರನ್ನ ಇಲ್ಲೇ ಓಡಾಡ್ಕೊಂಡಿರೋಕ್ಕೆ ಬಿಟ್ಟರೆ ಇನ್ನೇನಾಗುತ್ತೆ ಬೆಂಗಳೂರಿಗೆ? ಅದಕ್ಕೆ ಬುಡ್ಕೊಳ್ಳೋದು ನಾವು. ಕರ್ನಾಟಕ ಒಂದು ರೀತಿ ಧರ್ಮಛತ್ರ ಇದ್ದಂಗೆ. ಬಿಗ್ ಬಾಸ್ ಸೀಸನ್ ವಿಜೇತ ಪ್ರಥಮ್ ಇವತ್ತು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ UB ಸಿಟಿ ಬಳಿ ಇರುವಂತಹ ಮಾಜಿ ಸಿಎಂ HD ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದಂತಹ ಪ್ರಥಮ್ JDS ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರಥಮ್ ಇದೊಂದು ಸೌಹಾರ್ದ ಭೇಟಿ ಅಂತ ಹೇಳಿದ್ರು. ರಾಜಕೀಯಕ್ಕೆ ಬರುವಂತಹ ಆಸೆ ಇಲ್ಲ, ಸಿನಿಮಾ ಕ್ಷೇತ್ರದಲ್ಲೇ ಮುಂದುವರಿತೀನಿ ಅಂತ ಹೇಳಿದ್ರು.